ದರ್ಶನ್ ಸರ್ ರಿಲೀಸ್ ಆಗಿದ್ದಾರೆ, ನಿಮ್ಗೆ ಎಷ್ಟು ಖುಷಿ ಇದೆ? ಅಂದರೆ ದರ್ಶನ್ ಸರ್ ರಿಲೀಸ್ ಆಗೋಕ್ಕೆ ಒಂದು ಸ್ವಲ್ಪ ಖುಷಿ ಐತೆ, ಒಂದು ಸ್ವಲ್ಪ ಬೇಜಾರು ಐತೆ. ಯಾಕೆಂದರೆ ಅವ್ರದ್ದು ಇನ್ನೂ 6 ತಿಂಗಳು ಅಷ್ಟೇ, ಅಂದರೆ 6 ವಾರ ಅಷ್ಟೇ ರಿಲೀಸ್ ಆಗಿರೋದು. ಅಂದರೆ ಇನ್ನೂ ಅವ್ರು ಫುಲ್ ರಿಲೀಸ್ ಆದಮೇಲೆ ಕರ್ನಾಟಕದಲ್ಲಿ ಹಬ್ಬನೇ ಆಗುತ್ತೆ ಅಂದ್ಕೊಂಡಿದ್ದೀನಿ. 6 ವಾರಗಳಿಗೆ ಮಾತ್ರ ಆಚೆ ಬಂದಿದ್ದಾರೆ. ಅದು ಆಪ್ರೇಷನ್ ಮೇಲೆ ಬಂದಿದೆ, ಇನ್ನೂ ಎಲ್ಲೋ ಆ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಕಾಣಿಸ್ಕೊಂಡಿಲ್ಲ. ಅದಕ್ಕೆ ಇನ್ನೂ ಫ್ಯಾನ್ಸ್ಗೂ ಏನು ಅಷ್ಟೊಂದು ಖುಷಿ ಇಲ್ಲ. ಸುಮ್ಮನೆ ಇದೊಂದು ಸ್ಯಾಂಪಲ್ ಥರ ಇನ್ನೂ ಅಸಲಿ ಪಿಕ್ಚರ್ ಬರಲಿ, ಅವಾಗ ಐತೆ ಎಲ್ರಿಗೂ. ಈ ಅಕ್ಟೋಬರಲ್ಲಿ ಡೆವಿಲ್ ಬರಬೇಕಿತ್ತು, ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ನೀವೇನು ಹೇಳ್ತೀರಾ ಅದ್ರ ಬಗ್ಗೆ? ಅಂದರೆ ರಾಜನೇ ಇಲ್ಲ, ಸೈನಿಕ ಬಂದು ಏನು ಮಾಡ್ತಾನೆ ನಂಗೆ ಆಗೋಗ್ಬಿಡುತ್ತೆ. ಡೆವಿಲ್ ಪಿಕ್ಚರು ಬಾಸ್ ರಿಲೀಸ್ ಆದಮೇಲೆ ಬಂದೇ ಚೆನ್ನಾಗಿರುತ್ತೆ. ಇನ್ನು ಥಿಯೇಟ್ರ್ ಹೊಡೆದೋಗುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಐತೆ. ಆದರೂ ಏನೇ ಹೇಳಿ ಇನ್ನೂ ಫುಲ್ ರಿಲೀಸ್ ಆಗಿಲ್ಲ, ಅದೊಂದು ಬೇಜಾರೈತೆ. ಒಂದಷ್ಟು ದರ್ಶನ್ ಫ್ಯಾನ್ಸ್ಗಳು ಹೇಳ್ತಿದ್ರು ನಮ್ಮ ಬಾಸ್ ಮೂವಿ ಬರೋ ತನಕ ನಾವು ಬೇರೆ ಯಾರ್ದು ನೋಡಲ್ಲ ಅಂತ. ನೀವೇನು ಹೇಳ್ತೀರಾ? ಹಂಗಂದರೆ ಭೀಮಾನೂ ಓಡೈತೆ ಫಿಲಮ್ ಹೇಳ್ಬೇಕಂದ್ರೆ. ಕೃಷ್ಣ ಪ್ರಣಯ ಸಖಿ 50 ಡೇಸ್ ಮೇಲೆ ಓಡೈತೆ. ಆ ಥರ ಫುಲ್ ಹೇಳೋಕ್ಕಲ್ಲ. ಫುಲ್ ದರ್ಶನ್ ಫ್ಯಾನ್ಸ್ ಅಂತ ಇರೋರೇ ಹೋಗಿರ್ತಾರೆ ಕೆಲವು ಟೈಮು. ಸುಮ್ಮನೆ ಮೇಲೆ ತೋರಿಸ್ಕೊತಾರೆ, ಬಟ್ ಒಳಗಡೆ ಅವ್ರಿಗೂ ಇರುತ್ತೆ ಫಿಲಮ್ಗಳು ನೋಡಬೇಕು ಹಂಗೆ ಅಂತ. ಎಲ್ಲ ಡಿ ಬಾಸ್ ಅನ್ಬೋದು. ಡಿ ಬಾಸ್ ಅಂದರೆ ಅವ್ರಿಗೂ ಮೇಲ್ಗಡೆ ಎಲ್ಲ ಹೋಗ್ಬೇಕು ಅಂತ ಇರುತ್ತೆ, ಒಳಗೆ ಮಾತ್ರ ಡಿ ಬಾಸ್ ಅಂತಾರೆ. ಡಿ ಬಾಸ್ ಕೆಟ್ಟದ್ದು ಮಾಡು ಡಿ ಬಾಸ್ ಅಂತಾರೆ, ಒಳ್ಳೇದು ಮಾಡು ಡಿ ಬಾಸ್ ಅಂತಾರೆ. ಹಂಗಂತ ಫುಲ್ ಕೆಟ್ಟದೇ ಮಾಡೋರು ಅಂತಲೂ ಹೇಳೋಕ್ಕಲ್ಲ. ಡಿ ಬಾಸು ಮಾಡಿರೋ ಗುರಿ ಕರೆಕ್ಟಾಗಿ ಐತೆ, ಆದರೆ ದಾರಿ ಮಾತ್ರ ಫುಲ್ ತಪ್ಪೈತೆ. ಅದನ್ನೇ ಡಿ ಬಾಸು ಬೇರೆ ರೀತಿಲಿ ಮಾಡ್ಬೋದಿತ್ತು. ಅವರು ರೇಣುಕಾ ಸ್ವಾಮಿಗೂ ಬೇರೆ ರೀತಿಲಿ ತೋರಿಸ್ಬೋದಿತ್ತು. ಅವ್ರು ಮಾಡಿದ ದಾರಿ ಏನೈತೆ ಅದು ಫುಲ್ ತಪ್ಪೆ. ನಾನು ಒಬ್ಬ ಕಿಚ್ಚ ಫ್ಯಾನೇ, ಹಂಗಂತ ನನಗೇನು ಡಿ ಬಾಸ್ ಬೇಲೆ ಏನು ಬೇಜಾರಿಲ್ಲ. ಸುಮ್ಮನೆ ಫ್ಯಾನ್ಸ್ ಅವ್ರ ಮಧ್ಯದಲ್ಲಿ ಬೇಡ ಅಂತ ಅನ್ಕೋತೀನಿ. ಮತ್ತು ಅವರ ಹೆಂಡತಿ ವಿಜಯಲಕ್ಷ್ಮಿ ಅವರಂತೂ ತುಂಬ ಕಷ್ಟಪಟ್ಟು ಬೇಲ್ ಕೊಟ್ಟು ಆಚೆ ಕರ್ಕೊಂಡು ಬಂದಿದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವು ಬಿಟ್ಕೊಟ್ರು ನಮ್ಮವ್ರು ಬಿಟ್ಕೊಡಲ್ಲ ಅನ್ನೋದೊಂದು ಅರ್ಥ ಆಗೈತೆ. ನೀನು ಎಷ್ಟೇ ಕೆಟ್ಟದ್ದು ಮಾಡೋ ನಾನು ನಿನ್ನ ಹತ್ರ ಇರ್ತೀನಿ ಅಂತ ಇರ್ತಾರಲ್ಲ, ಅವರು ನಿಜವಾದ ಫ್ರೆಂಡು ಅಥವಾ ಟ್ರೂ ಫ್ರೆಂಡು. ಅವ್ರ ಹೆಂಡ್ತಿನೂ ಅದೇ ಮಾಡೋರೆ ಅಂತ ಅನ್ಕೋತೀನಿ. ದರ್ಶನ್ ಅವ್ರು ಏನೇ ಕಾಟ ಕೊಟ್ಟಿರ್ಬೋದು, ಒಂದು ಟೈಮಲ್ಲಿ ಏನೋ ಮಾಡಿರ್ಬೋದು, ಅಥವಾ ಏನೋ ಮನಸ್ತಾಪಗಳು ಇರ್ಬೋದು ಅವ್ರ ಮಧ್ಯದಲ್ಲಿ. ಬಟ್ ಅವ್ರ ಹೆಂಡ್ತಿ ಅವ್ರನ್ನ ಬಿಟ್ಕೊಟ್ಟಿಲ್ಲ, ಅದು ಆ್ಯಕ್ಚುಲಿ ಗ್ರೇಟ್ ಅನ್ಬೇಕು. ಏನೋ ತಪ್ಪಾದ ತಕ್ಷಣ ಯಾರೋ ಒಬ್ಬ ಫ್ರೆಂಡ್ ತಪ್ಪು ಮಾಡ್ದಂತ ಬಿಟ್ಕೊಡೋದಲ್ಲ ಫ್ರೆಂಡ್ಶಿಪ್ಪು. ಅವ್ರ ಜೊತೆ ಇದ್ದು ಫೇಸ್ ಮಾಡ್ತಾರಲ್ಲ, ಅದು ನಿಜವಾದ ಫ್ರೆಂಡ್ಶಿಪ್ ಅಂತ ವಿಜಯಲಕ್ಷ್ಮಿ ಅವ್ರು ತೋರಿಸ್ಕೊಟ್ಟಾರೆ. ಇದು ಇವಾಗ ಆಚೆ ಬಂದಿದ್ದಾರೆ ದರ್ಶನ್ ಸರ್, ಇನ್ನು ಮುಂದೆ ಹೆಂಗಿರಬೇಕು? ದರ್ಶನ್ ಸರ್ ಆಚೆ ಬಂದ ತಕ್ಷಣ ಫುಲ್ ಚೇಂಜ್ ಆಗಿಬಿಟ್ರು, ಅವ್ರಿಗೂ ಬೆಲೆ ಇರಲ್ಲ. ಏನು ರೀ, ಮೀಡಿಯಾ ಅಂದ್ರೇ ಅವ್ರಿಗೂ ಬೆಲೆ ಇರೋದು. ಮೀಡಿಯಾದವ್ರ ಬಗ್ಗೆ ಅವರು ಏನು ತಪ್ಪೇನು ಮಾತಾಡಿಲ್ಲ. ಆ ಟೈಮಲ್ಲಿ ಏನು ಮಾತಾಡೋರು ಎಲ್ಲ ಕರೆಕ್ಟಾಗಿ ಮಾತಾಡೋರೆ. ಹಂಗಂತ ಅವ್ರು ಚೇಂಜ್ ಆಗಿಬಿಟ್ರೆ ಅವ್ರಿಗೆ ಬೆಲೆ ಇರಲ್ಲ. ಅವ್ರು ಹೆಂಗವ್ರೆ ಅವ್ರ ಥರನೇ ಇರಲಿ. ಎಲ್ಲರೂ ಒಂದೇ ಥರ ಇರಬೇಕಂದ್ರೆ ಅದು ಸಾಧ್ಯನೇ ಇಲ್ಲ. 5 ಬೆಳ್ಳೆ ಸಮ ಇರಲ್ಲ. ಇನ್ನು ದರ್ಶನ್ ಸರ್ ಹೆಂಗೆ ಸಮ ಇರ್ತಾರೆ ಎಲ್ಲರ ಥರ. ಅವ್ರು ಹೆಂಗವ್ರೆ ಹಂಗೆ ಇರಲಿ, ಹಂಗೆ ಇರ್ತಾರೆ, ಹಂಗೆ ಇರಬೇಕು. ಹಂಗೆ ಇರೋಕ್ಕೆ ನಮಗೂ ನೋಡೋಕ್ಕೆ ಚಂದ. ನಿಮ್ಮ ಪ್ರಕಾರ ದರ್ಶನ್ ಅವರು ಮಾಡಿದ್ದು ಸರಿನಾ ತಪ್ಪು? ದರ್ಶನ್ ಅವ್ರು ಮಾಡಿದ್ದು ಸರಿ, ಬಟ್ ಮಾಡಿದ ದಾರಿ ಸಖತ್ ತಪ್ಪು. ಅವ್ರೇನು ರೇಣುಕಾ ಸ್ವಾಮಿಗೆ ವಾರ್ನಿಂಗ್ ಕೊಡಬೇಕಾಗಿದ್ದು ಯಾವಾಗಲೂ ಕೊಡ್ಬೋದಿತ್ತು, ಬೇರೆ ಥರ ಮಾಡ್ಬೋದಿತ್ತು. ಆದರೆ ಆ ಥರ ಮಾಡಿದ್ದು ತಪ್ಪು ಅನ್ಕೋತೀವಿ. ಕಾನೂನು ಪ್ರಕಾರವಾಗಿದ್ರೆ ಅದು ಬೇರೆ ಥರನೇ ಇರೋದು. ಅವ್ರ ಲೆವೆಲ್ ಇನ್ನೂ ಒಂದು ಲೆವೆಲ್ ಜಾಸ್ತಿನೇ ಆಗೋಗ್ಬಿಟ್ಟಿರೋದು. ಅವ್ರು ಮಾಡಿದ್ದು ಕರೆಕ್ಟೇ, ಬಟ್ ಆ ಉದ್ದೇಶ ತಪ್ಪಾಗಿತ್ತು. ಅವ್ರಿಗೆ ಹಂಗೆ ಮಾಡಬಾರ್ದಿತ್ತು. ಇವಾಗ 6 ವಾರದಲ್ಲಿ 2 ವಾರ ಮುಗ್ದೋಗಿದೆ, ಇನ್ನು 3ನೇ ವಾರನೂ ಕೂಡ ರನ್ನಿಂಗಲ್ಲಿದೆ. ಇನ್ನು ಉಳ್ಕೊಳ್ಳೋದು 2 ವಾರ. ಏನಾಗ್ಬೋದು? ಅಂದರೆ ಬೇಲ್ ಎಕ್ಸ್ಟೆಂಡ್ ಆಗ್ಬೋದಾ, ಅಥವಾ ಪುನಃ ಏನಾದರೂ ಜೈಲಿಗೆ ಹೋಗ್ಬೋದಾ? ಅಂದರೆ ನಾನು ಹೇಳ್ತಿರೋದು, ಇದೇ ಯಾರೋ ಕಾಮನ್ ಪೀಪಲ್ ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಅವ್ನು ಆಚೆ ಬರ್ಬೋದಿತ್ತು, ಒಳಗೆ ಲಾಕ್ ಆಗ್ಬೋದಿತ್ತು. ಇದು ಆ್ಯಕ್ಚುಲಿ ದರ್ಶನ್ ಮಾಡೋಣ ಅಂತಲೇ ಒಳಗೊಳಗೆ ಬೇಜಾನ್ ರಾಜಕೀಯ ನಡೀತೈತೆ. ಅದು ಡಿ ಬಾಸ್ ಫ್ಯಾನ್ಸಿಗೆ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಅವ್ರೇನು ಅನ್ಕೊಂಡು ಬರೀ ಡಿ ಬಾಸ್ನ ಇಟ್ಕೊಂಡು ಮೀಡಿಯಾದವ್ರು ಅರಿತವ್ರೆ ಅಂತ ಅನ್ಕೊಂಡು ಅದು ದೊಡ್ಡ ತಪ್ಪು ಅಂದರೆ ತಪ್ಪು. ಒಳಗೆ ಬೇಜಾನ್ ರಾಜಕೀಯ ಕುತಂತ್ರಗಳು ನಡೀತೈತೆ. ಅವ್ರಿಗೆ ಯಾವತ್ತು ಗೊತ್ತಾಗುತ್ತೋ ಫುಲ್ ಹಬ್ಬ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಂದರೆ ದರ್ಶನ್ ಅವರು ಒಳಗಡೆ ಇರೋದು ರಾಜಕೀಯ ಷಡ್ಯಂತ್ರ ಏನಾದರೂ ಇದೆಯಾ? ರಾಜಕೀಯ ಷಡ್ಯಂತ್ರನೇ. ಯಾಕೆಂದರೆ ದರ್ಶನ್ ಯಾವತ್ತೂ ಪಕ್ಷ ಅಂತ ಹೋಗಿಲ್ಲ, ಜನ ವ್ಯಕ್ತಿಗೆ ಬೆಲೆ ಕೊಟ್ಟು ಹೋಗೋರೆ. ಅದು ನೋಡಿ ಕೆಲವರು ಹುರ್ಕೊಂಬಿಟ್ಟು ಈಗ ಅವ್ನು ಆ ಕಡೆಗೆ ಸಪೋರ್ಟ್ ಮಾಡ್ದಂತ ಇವ್ರು ಈ ಕಡೆಯಿಂದ ಮಾಡ್ತವ್ರೆ, ಈ ಕಡೆಯಿಂದ ಸಪೋರ್ಟ್ ಮಾಡ್ದಂತ ಆ ಕಡೆಯಿಂದ ಮಾಡ್ತಾರೆ. ಇದು ಯಾವತ್ತು ಗೊತ್ತಾಗುತ್ತೆ ಅಂತ ನನಗೂ ಇನ್ನೂ ಗೊತ್ತಿಲ್ಲ. ಆ್ಯಕ್ಚುಲಿ ರಾಜಕೀಯನೇ ನಡೀತಾ ಇರೋದು, ಯಾರು ದರ್ಶನ್ ಅಂತ ನಡೀತಾರೆ. ದರ್ಶನ್ ಮನ್ಸ್ಪಟ್ಟಿರು ಯಾವಾಗಲೂ ಬರ್ಬೋದಿತ್ತು, ಇದೇನು ದೊಡ್ಡ ವಿಷಯನೂ ಅಲ್ಲ. ರಾಜಕೀಯ ಮಿಕ್ಸ್ ಆಗಿರೋಕ್ಕೆ ಇದಿನ್ನೂ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಈಗ ನಾನು ಬಿಟ್ಟರೆ ನೀನು ಬಿಡೋಲ್ಲ ಅನ್ನಂಗೆ ಲಾಕ್ ಮಾಡಿಸಿರೋದು ದರ್ಶನ್ನ. ನೀವು ನೋಡ್ಬೋದು, ವಿಜಯಲಕ್ಷ್ಮಿ ಅವ್ರನ್ನ ಬೆಂಗಳೂರಿಂದ ಬಳ್ಳಾರಿಗೆ ಹೋಗಿ ಕಷ್ಟಪಟ್ಟು ಬೇಲ್ ತರಿಸಿ ಬಿಡಿಸ್ಕೊಂಡು ಬಂದಿದ್ದಾರೆ. ನಿಮಗೂ ಒಬ್ಬರು ಅಮ್ಮ ತಂಗಿ ಮನೇಲಿ ಯಾರೋ ಹೆಣ್ಮಕ್ಳು ಇರ್ಬೋದು, ನಿಮಗೆ ಅವಾಗ ಎಷ್ಟು ಬೇಜಾರಾಗ್ತಿತ್ತು? ಎಷ್ಟು ಬೇಜಾರಾಗ್ತಿತ್ತು ಅಂದರೆ ಅವ್ರ ವ್ಯಕ್ತಿತ್ವ ನೋಡಿ ನನಗೆ ಖುಷಿ ಆಗೋಯ್ತು ವಿಜಯಲಕ್ಷ್ಮಿ ಅವ್ರದ್ದು. ಆ್ಯಕ್ಚುಲಿ ಒಬ್ಬ ಗಂಡನ್ನ ಅಷ್ಟು ಕಷ್ಟ ಅಂದರೆ ಸುಖದಲ್ಲಿದ್ದಾಗ ಎಲ್ಲರೂ ಬಂದುಬಿಡ್ತಾರೆ, ನನ್ನ ಫ್ರೆಂಡು, ಇವ್ ನನ್ನ ಫ್ರೆಂಡು, ನನ್ನ ಗಂಡ ಹೆಂಡ್ತಿ ಮಕ್ಕಳು ಅಂತ. ಆದರೆ ಕಷ್ಟದಲ್ಲಿದ್ದಾಗ ವಿಜಯಲಕ್ಷ್ಮಿ ಅವ್ರು ಏನು ಹೋಗ್ಬಿಟ್ಟು ಅವ್ರಿಗೆ ಸಾಂತ್ವನ ಹೇಳಿ ಏನು ಮಾಡೋರೆ. ಯಾರು ಈಗಿನ ಕಾಲದಲ್ಲಿ ಯಾವ ಹುಡುಗಿರು ಆ ಥರ ಮಾಡಲ್ಲ. ಅಯ್ಯೋ ಪಬ್ಬಿಗೆ ಕರ್ಕೊಂಡು ಹೋಗಲಿಲ್ಲ ಅಂದರೆ ಹೋಗಲ್ಲ ನನ್ನ ಫ್ರೆಂಡೆಲ್ಲ ಡಿವೋರ್ಸ್ ಅಂತ ಅವ್ರ ಅಪ್ಪಂಗೆ ಫೋನ್ ಮಾಡೋಕ್ಕೆ ಕಾಲದಲ್ಲಿ ಅವ್ರು ವಿಜಯಲಕ್ಷ್ಮಿ ಅವರು ಪತಿರತೆ ಥರ ಹೋಗಿ ದರ್ಶನ್ಗೆ ಅಷ್ಟೊಂದು ಸಪೋರ್ಟ್ ಮಾಡಿ ಇನ್ನೂ ಬೇಲ್ ತಗೊಬಂದು ಅಷ್ಟೊಂದು ಕಷ್ಟಪಟ್ಟವ್ರೆ. ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ತಿಂಡಿ ಕೊಡಿಸ್ಲಿಲ್ಲ ಅಂದರೆ ಜಗಳ ಆಡ್ತಾರೆ ಈಗಿನ ಕಾಲದ ಹುಡುಗಿರು. ಇನ್ನು ಅಂಥ ಕಾಲದಲ್ಲಿ
ಅವ್ರ ಹೆಂಡ್ತಿ ಅಂತ ನನಗೆ ಖುಷಿಯಾಗೋಗ್ಬಿಡ್ತು ಅವ್ರು ನಂಗೆ ನೋಡಿ. ಅಂದರೆ ವಿಜಯಲಕ್ಷ್ಮಿ ಅವರು ದರ್ಶನ್ ಮೇಲೆ ಒಂದು ಟೈಮಲ್ಲಿ ಟಾಂಗ್ ಕೊಟ್ಟವ್ರೆ, ಹೌದು. ಬಟ್ ಮೇಲೆ ಕೊಟ್ಟಿರ್ಬೋದು, ಒಳಗೊಳಗೆ ಅವ್ರಿಗೂ ಇದಿದೆ, ಪ್ರೀತಿ ಜಾಸ್ತಿನೇ ಇದೆ. ಬಿಟ್ಕೊಟ್ಟಿಲ್ಲ, ಯಾರಿಂದೆ ಹೋದ್ರು ಬಿಟ್ಕೊಟ್ಟಿಲ್ಲ, ಅದೇ ಗ್ರೇಟ್ ಆ್ಯಕ್ಚುಲಿ. ಪತಿಯೇ ಪ್ರತ್ಯಕ್ಷ ದೈವತ. ಪತಿಯೇ ಪ್ರತ್ಯಕ್ಷ ದೈವ ಅಂತ ಈಗಲೂ ಪೂಜಿಸ್ತವ್ರೆ, ಆಗ್ಲಿಂದ ಪೂಜಿಸ್ಕೊ ಬಂದವ್ರೆ. ಕೊನೆಯದಾಗಿ ಏನು ಹೇಳ್ತೀರಾ ಡಿ ಬಾಸ್ ಏನಾದರೂ? ಕೊನೆಯದಾಗಿ ಡಿ ಬಾಸ್ಗೆ ಏನಂತೀನಂದರೆ, ಡಿ ಬಾಸ್ ಗೊತ್ತು ಹಂಗೆ ಇರಲಿ, ಯಾವತ್ತೂ ಚೇಂಜ್ ಮಾಡ್ಕೊಳ್ಳೋದು ಬೇಡ. ಏನೋ ಮೀಡಿಯಾದವ್ರು ಹಂಗಾಯ್ತು ಹಿಂಗಾಯ್ತು ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಈಗ ಮೀಡಿಯಾದವರು ಸಪೋರ್ಟ್ ಮಾಡಿಲ್ಲ, ನನಗೂ ಗೊತ್ತು. ಒನ್ಸ್ ಅಪಾನ್ ಅ ಟೈಮ್ ಅವರು ಸರಿಯಾಗಿ ಹಾಕೊಂಡು ಉಗ್ದವ್ರೆ, ಅದು ಅವ್ರದ್ದು ತಪ್ಪೆ ಆ್ಯಕ್ಚುಲಿ. ಅವ್ರು ಹೆಂಗವ್ರೆ ಹಂಗೆ ಇರಲಿ, ಅವ್ರು ಚೇಂಜ್ ಆಗೋದು ಬೇಡ. ಜೈಲ್ಗೆ ಹೋಗಿ ಬಂದರು ಅವ್ರು ಗತ್ತು ಕದರು ಹಂಗೆ ಇರಲಿ ಅಂತ ಹೇಳ್ತೀನಿ ಅಷ್ಟೇ. ಇವಾಗ ಅವ್ರ ವಿರುದ್ಧನೇ ತಿರುಗಿ ಬಿದ್ದು ಕಂಪ್ಲೇಂಟ್ ಎಲ್ಲ ಕೊಟ್ಟರು, ಅಂದರೆ ಅಂದರೆ ಜಗದೀಶ್ ಅವ್ರ ವ್ಯಕ್ತಿತ್ವ ಒಂದೊಂದು ಸರಿ ಸರಿ ಇರುತ್ತೆ, ಒಂದೊಂದು ಸರಿ ತಪ್ಪಾಗಿರುತ್ತೆ. ಅದು ಬಿಗ್ ಬಾಸಲ್ಲೂ ನೋಡಿದ್ದೀವಿ. ಇನ್ನೊಂದು ಇರ್ತಾರೆ, ಮುಂದೋಡಿರ್ತಾರೆ. ಬೆಳಗ್ಗೆ ಎದ್ದರೆ ಖುಷಿಯಾಗಿರ್ತಾರೆ, ಸಂಜೆ ಆದ ತಕ್ಷಣ ಮೂಡ್ ಆಫ್ ಆಗುತ್ತೋ ಡಲ್ ಆಗುತ್ತೋ, ಸುಮ್ಮನೆ ಜಗಳ ಮಾಡ್ತಾರೆ. ಊಟ ಆಯ್ತಾನೆ ಯಾಕೆ ಸರ್ ಊಟ ಅಂತ ಅದಕ್ಕೂ ಜಗಳ ಆಡ್ತಾರೆ. ತಿಂಡಿ ಆಯ್ತಾನೆ ತಿಂಡಿ ಅಂದರೂ ಊಟ ಜಗಳ ಆಡ್ತಾರೆ. ಅಂದರೆ ಅವ್ರ ವ್ಯಕ್ತಿತ್ವನೇ ಅರ್ಥ ಮಾಡ್ಕೊಳಕ್ಕಲ್ಲ. ಒಂದೊಂದು ಟೈಮ್ ಒಂದೊಂದು ಥರ ಮಾತಾಡ್ತಿರ್ತಾರೆ. ಈಗ ದರ್ಶನಿಗೆ ಸಪೋರ್ಟ್ ಮಾಡ್ತಿದ್ರು, ನಮ್ಮ ಟೀಮಿಗೆ ಕೇಸ್ ಕೊಡಿ ನಾನೇ ಫುಲ್ ಎಲ್ಲ ರೆಡಿ ಮಾಡಿಸ್ಕೊಂಡು ಆಚೆ ಕರ್ಕೊಬತ್ತೀನಿ ಅಂದವರು ಇವತ್ತು ದರ್ಶನ್ ವಿರುದ್ಧನೇ ಬಿದ್ದವ್ರೆ. ಅಂದರೆ ಇದು ಯಾವ ಥರ ಅಂದರೆ ಒಳಗೊಳಗೆ ಅವ್ರದ್ದು ರಾಜಕೀಯ ನಡೀತೈತೆ. ಸುಮ್ಮನೆ ಜಗದೀಶ್ ಅಂತ ಹೇಳೋದು ದೊಡ್ಡ ಇದಲ್ಲ, ಅವ್ರದ್ದು ಏನೇನೋ ಒಳಗೆ ಸ್ಕೀಮ್ ಹಾಕ್ಕೊಂಡು ಕಾಯ್ತಾವ್ರೆ. ದುಡ್ಡಿದ್ರೆ ಅಷ್ಟೇ, ಈಗ ಜಗದೀಶ್ ಬರ್ತಾರೆ, ಎಲ್ಲರೂ ಬರ್ತಾರೆ. ದುಡ್ಡಿಲ್ಲ ಅಂದರೆ ಏನೂ ನಡೆಯಲ್ಲ ಅಲ್ಲಿ. ಅವತ್ತು ಪ್ರೊಟೆಸ್ಟಲ್ಲಿ ನಾನು ನ್ಯಾಯ ಕೊಡಿಸ್ತೀನಿ ಅನ್ನೋ ಜಗದೀಶು ಇವತ್ತು ದರ್ಶನ್ ವಿರುದ್ಧನೇ FIR ಹಾಕಿರುವಂಥದ್ದು. ಅದೇ ಲಾಯರ್ ಜಗದೀಶ್ ಅವರು ಮುಂದೊಂದು ಮಾತಾಡಿರ್ತಾರೆ, ಇನ್ನೊಂದು ಮಾತಾಡಿರ್ತಾರೆ. ಈಗ ಮುಂದೆ ಓಪನ್ ಆಗಿ ಹೇಳೋರೆ ದರ್ಶನ್ನ ಕರ್ಕೊಂಡು ಬಂದೇ ಬರ್ತೀನಿ ಅಂತ. ಯಾರು ಡಿ ಬಾಸ್ ಅಭಿಮಾನಿಗಳು ತಲೆ ಕೆಡ್ಸ್ಕೊಬೇಡಿ, ಕೇಸ್ ನಮ್ಮ ಕೈ ಕೊಡಿಸಿ ನಾವೇ ಆಚೆ ಕರ್ಕೊಬತ್ತೀನಿ ಅಂದವರು ಇವತ್ತು ದರ್ಶನ್ ವಿರುದ್ಧನೇ ಬಿದ್ದವ್ರೆ. ಅಂದರೆ ಅವ್ರಿಗೂ ಅಷ್ಟೊಂದು ಧೈರ್ಯ ಇಲ್ಲ. ಏನೋ ರಾಜಕೀಯದ ಸಂಚಿರುತ್ತೆ, ಮುಂದಿನ ಫ್ಯೂಚರ್ CM ಆಗ್ತೀನಿ ಅಂತಾರೆ. ಅದೇನು ಮಾಡ್ತಾರೋ ನನಗೆ ಗೊತ್ತಿಲ್ಲ. CM ಆಗಿದ್ರೆ ಚೆನ್ನಾಗಿರುತ್ತೆ. CM ಆದರೆ ಒಂಚೂರು ಚೆನ್ನಾಗಿರಲ್ಲ ಅನ್ಕೋತೀನಿ. ಇವತ್ತೊಂದು ಅಂದ್ಬಿಟ್ಟು ಬೆಳಗ್ಗೆ ಇನ್ನೊಂದು ಅಂದ್ಬಿಟ್ರೆ ಜನಗಳು ಏನು ಮಾಡ್ತಾರೆ? ಇಲ್ಲಿ ಯಾರು ಬಾಸ್ ಅಲ್ಲ, ನಮಗೆ ನಾವೇ ಬಾಸ್ ಆಗಿರಬೇಕು. ಫಸ್ಟ್ ಅದನ್ನು ಕಲಿಬೇಕು. ಅವ್ರಿಂದ ಹೋಗೋದು ಇವರಿಂದ ಹೋಗೋದೆಲ್ಲ ಬಿಟ್ಬಿಡ್ಬೇಕು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.